Hello students, welcome to TGI DCT Coaching Center. So, ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋ ವಿಡಿಯೋನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದ್ರೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಿದ್ದೀರಾ ಆ ವೆರಿಫಿಕೇಶನ್ ಆದ ನಂತರ ನಿಮ್ಗೆ ಈ ರೀತಿಯ ಡಾಕ್ಯುಮೆಂಟ್ ನಿಮ್ಗೆ ಅವೈಲಬಲ್ ಇರ್ತದೆ. ಸೊ ಇಲ್ಲಿ ನೀವು ಒಂದು ಮೇಜರ್ಲಿ ನೀವು ಚೆಕ್ ಮಾಡಬೇಕಾಗಿರೋ ಪಾಯಿಂಟ್ ಅಂದ್ರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದೀರಾ. ಸೊ ಅದರಲ್ಲಿ ಇಲ್ಲಿ ಸ್ಟೇಟಸ್ ಹೇಳ್ತಾರೆ ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು. ಸೊ ನೀವು ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಕನ್ನಡ ಮೀಡಿಯಂ ರಿಸರ್ವೇಶನ್ ಸರ್ಟಿಫಿಕೇಟ್ ನೀವು ಪ್ಲೆಡ್ಜ್ ಮಾಡಿರ್ತೀರಾ, ಇದು ಮ್ಯಾನ್ಯುಯಲಿ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಏನಾದ್ರೂ ಎರರ್ ಆದ್ರೆ ಅದು ನಿಮಗ್ ತೊಂದರೆ ಆಗಬಾರ್ದು ಅಂತ ಹೇಳಿ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಸೊ ಇಲ್ಲಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ರಿಸರ್ವೇಶನ್ ಗೆ ನೀವು ಕೊಟ್ಟಿರೋ ಸರ್ಟಿಫಿಕೇಟ್ಸ್ ಗಳಿಗೆ ಇಲ್ಲಿ ಎಸ್ ಆರ್ ನೋ ಕೊಟ್ಟಿದಾರಾ ಅಂತೇಳಿ ಒಂದು ಚೆಕ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ಎಲಿಜಿಬಿಲಿಟಿ ಕ್ಲಾಸ್ ಬರ್ತೀರಾ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಸೊ ಅದನ್ನ ಚೆಕ್ ಮಾಡಬೇಕು. ನೀವು 2A ನ 2B ನ ಜನರಲ್ ಯಾವ್ದಿದೆ ಕ್ಯಾಟಗರಿ ರಿಸರ್ವೇಶನ್ ಅದು ನಿಮ್ಗೆ ರೂರಲ್ ಕೊಟ್ಟ ಇದ್ರೆ ಇಲ್ಲಿ ಎಸ್ ಇರುತ್ತೆ, ಕನ್ನಡ ಮೀಡಿಯಂ ಇದ್ರೆ ಎಸ್ ಇರುತ್ತೆ, ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ರೆ ಎಸ್ ಇರುತ್ತೆ. ಸೊ ನೀವು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಈ ಡಾಕ್ಯುಮೆಂಟ್ ನ, ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆಕ್ ಮಾಡಲೇಬೇಕು. ಏನಾದ್ರೂ ಎರರ್ ಇದ್ರೆ ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ, ಅಪ್ಲಿಕೇಶನ್ ನಂಬರ್ ಮತ್ತೆ ಸೀಕ್ರೆಟ್ ಕೀ ಕೊಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೀಕ್ರೆಟ್ ಕೀನ ನೀವು ಯಾರಿಗೂ ಕೂಡ ಶೇರ್ ಮಾಡೋ ಹಾಗಿರೋದಿಲ್ಲ. ಶೇರ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ಸೊ ನಿಮ್ಮ ಡಾಕ್ಯುಮೆಂಟ್ ಏನ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದೀರಾ ಅನ್ನೋದಕ್ಕೆ ಇಟ್ ಇಸ್ ಅ ಪ್ರೂಫ್ ಇಸ್ ದಿಸ್ ಸ್ಲಿಪ್. ಸೆಕೆಂಡ್ ಥಿಂಗ್, ಈ ಸೀಕ್ರೆಟ್ ಕೀ ಇದ್ರೆ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಎನೇಬಲ್ ಲಿಂಕ್ ನ ಕೆಇ ಅವರು ಎನೇಬಲ್ ಮಾಡ್ತಾರೆ. ಸೊ ಆ ಎನೇಬಲಿಂಗ್ ಲಿಂಕ್ ಸ್ಟಾರ್ಟ್ ಆದಾಗ ನೀವು ಹೋಗಿ ಆಪ್ಷನ್ ಏನು ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೀನ ನೀವು ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಸೀಕ್ರೆಟ್ ಕೀನ ಶೇರ್ ಮಾಡಿಬಿಟ್ರೆ ನೀವು ಯಾವುದೋ ಆಪ್ಷನ್ ಎಂಟ್ರಿ ಮಾಡಿ ಬಂದ್ರೆ ನಿಮ್ ಫ್ರೆಂಡ್ಸ್ ಹೋಗ್ಬಿಟ್ಟು ಆ ಆಪ್ಷನ್ ಎಂಟ್ರೀಸ್ ಗಳನ್ನ ಚೇಂಜ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಸೀಕ್ರೆಟ್ ಕೀನ ಶೇರ್ ಮಾಡಬಾರ್ದು. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಈ ಸ್ಲಿಪ್ ಅನ್ನ ನೀವು ಕ್ಯಾರಿ ಮಾಡಬೇಕು. ಮತ್ತೆ ಇದು ಒರಿಜಿನಲ್ ಕಾಪಿ ಆಗಿರುತ್ತೆ. ಈ ಒರಿಜಿನಲ್ ಕಾಪಿನೇ ನೀವು ಡ್ಯೂರಿಂಗ್ ದ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಈ ಕಾಪಿನ ನೀವು ಸಬ್ಮಿಟ್ ಮಾಡಬೇಕು. ಈ ಕಾಪಿ ಸ್ಲಿಪ್ ಅನ್ನ ಕಳ್ಕೊಂಡ್ರೆ ನಿಮ್ಗೆ ಮತ್ತೆ ಇಂಜಿನಿಯರಿಂಗ್ ಅಡ್ಮಿಷನ್ ಅಲ್ಲಿ ವೆರಿ ಬಿಗ್ ಇಶ್ಯೂನ ಫೇಸ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಾ ಇದ್ದೀರಾ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ದ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳಿ ಇದ್ದಾರೆ. ಸೊ ಇದಷ್ಟೇ ಅಲ್ಲ, ಇನ್ನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಮ್ಮಲ್ಲಿ ದಿ ಬೆಸ್ಟ್ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ ನಾನು ಈಗಾಗಲೇ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇನ್ನು ಈ ವರ್ಷದಲ್ಲಿ ಕೂಡ ಇದು 2023 ಸ್ಟ್ಯಾಟಿಸ್ಟಿಕ್ಸ್, ಈ ವರ್ಷದಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ರ್ಯಾಂಕ್ಗಳು ರಿಸಲ್ಟ್ಸ್ ಗಳು ಬಂದಿದೆ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಇದೇ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ಸಾಕಷ್ಟು ವಿಡಿಯೋಸ್ ಗಳು ಅವೈಲೇಬಲ್ ಇದೆ ಸ್ಟೂಡೆಂಟ್ಸ್. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಟೋನಮಸ್ ವಿಟಿಯು ಡಿಫರೆನ್ಸ್ ಇರ್ಬೋದು, ಗವರ್ಮೆಂಟ್ ಏಡೆಡ್ ಅನ್ಏಡೆಡ್ ಕಾಲೇಜಸ್ ರೌಂಡ್ 1. ಸೊ ಟೋಟಲಿ ನಿಮ್ಮ DCT ಪ್ರಾಸೆಸ್ ಗಳಿಗೆ ಬೇಕಾದಂತ ಎಲ್ಲ ಹೆಲ್ಪ್ಫುಲ್ ವಿಡಿಯೋಸ್ ಗಳಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವಾಚ್ ಮಾಡಿ, ಆದಷ್ಟು ಇದನ್ನ ಶೇರ್ ಮಾಡಿ. ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಗೆ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಗೆ ಆದಷ್ಟು ರೆಫರ್ ಮಾಡಿ. ಸೊ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ ನ ತಗೋಬಹುದು. Thank you for watching this video. This is Rupashri from TechnoGeeks Innovations, TGI DCT Coaching Center.